ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಲರ್ನಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್. ಮೊದಲು ಬರೀ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಅಥವಾ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಮಾಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಏನಪ್ಪ ಅಂತಂತಂದರೆ KPSCಯಲ್ಲಿ ಹೊಸ ನೋಟಿಫಿಕೇಷನ್ಗಳು ಬರಲಿದೆ. ಅದರಲ್ಲಿ ಬಂದುಬಿಟ್ಟು KPSC CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ನ ಒಂದು ಹೊಸ ನೋಟಿಫಿಕೇಷನ್ನು ಬಗ್ಗೆ ಒಂದು ಎಕ್ಸ್ಕ್ಲೂಸಿವ್ ಅಪ್ಡೇಟ್ ಸಿಕ್ಕಿದೆ ಸ್ನೇಹಿತರೆ. ಹಾಗಾಗಿ ನೋಟಿಫಿಕೇಷನ್ ಯಾವಾಗ ಬರ್ಬೋದು ಎಂಬುದನ್ನು ಸಹ ಈ ವಿಡಿಯೋದಲ್ಲಿ ಹೇಳ್ತೀನಿ. ವಿಡಿಯೋದನ್ನು ಕೊನೆವರೆಗೂ ನೋಡಿದರೆ ನಮಗೆ ಸಂಪೂರ್ಣವಾದ ಮಾಹಿತಿ ದೊರೆಯುತ್ತದೆ. ಮತ್ತು ನಮ್ಮೊಂದು ಟೆಲಿಗ್ರಾಮ್ ಗ್ರೂಪ್ ಲಿಂಕ್ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ಲಿರುತ್ತೆ. ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ ಅಲ್ಲಿ ಏನೇ ಬಂದರೂ ಸಹ ಫಸ್ಟ್ ಅಪ್ಡೇಟನ್ನು ನಾವು ನೀಡ್ತಾ ಹೋಗ್ತೀವಿ ಟೆಲಿಗ್ರಾಮ್ ಗ್ರೂಪಲ್ಲಿ. ಹಾಗಾಗಿ ಪ್ರತಿಯೊಬ್ಬರು ಸಹ ಜಾಯ್ನ್ ಆಗಿ. ಇವಾಗ ಬಂದುಬಿಟ್ಟು KPSC CTI ಹೊಸ ನೇಮಕಾತಿ ಯಾವಾಗ ಬರ್ಬೋದು ಅಂತ ನೋಡಿದ್ರೆ, ಇದರಲ್ಲಿ ಒಟ್ಟು ಹುದ್ದೆಗಳು ಬಂದುಬಿಟ್ಟು 50 ಹುದ್ದೆಗಳಿವೆ. ಈ ಬಾರಿ ಆಗುವಂತಹ ನೋಟಿಫಿಕೇಷನ್ ನೋಡಿದರೆ ಸುಮಾರು 50ಕ್ಕೂ ಹೆಚ್ಚು 50 ಹುದ್ದೆಗಳು ಈಗಾಗಲೇ ಅದು KPSCಗೆ ಏನಪ್ಪ ಅಂತಂದರೆ ಸಲ್ಲಿಕೆ ಆಗಿದೆ ಅನ್ಬೋದು. ಯಾವಾಗ ಬರುತ್ತೆ ನೋಟಿಫಿಕೇಷನ್ ಅಂತಂದರೆ ಆಗಸ್ಟ್ ತಿಂಗಳಲ್ಲಿ ನಿಮಗೆ ನೋಟಿಫಿಕೇಷನ್ ಏನಪ್ಪ ಅಂತಂದರೆ ಬರಲಿದೆ ಸ್ನೇಹಿತರೆ. ಇದೇ ಒಂದು ತಿಂಗಳಿನಲ್ಲಿ ಅಂದರೆ ಇನ್ನೂ 8 ದಿನ ಬಾಕಿ ಇದೆ, 8ರಿಂದ 9 ದಿನ. ಈ 8ರಿಂದ 9 ದಿನದಲ್ಲೂ ಸಹ ಬರುವಂಥ ಚಾನ್ಸಸ್ ಇದೆ. ಬರದೇ ಹೋದಲ್ಲಿ 100% ನಿಮಗೆ ಆಗಸ್ಟ್ ತಿಂಗಳಲ್ಲಿ ನೀವು CTI ಹೊಸ ನೋಟಿಫಿಕೇಷನ್ನ ನೀವೆಲ್ಲರೂ ಸಹ ನೋಡ್ಬೋದು. ಓಕೆನಾ? ಇದು ಏನಪ್ಪ ಅಂತಂದರೆ KPSC CTI ಹೊಸ ನೇಮಕಾತಿ ಬಗ್ಗೆ ಅಪ್ಡೇಟು. ಇದಕ್ಕೆ ಕ್ವಾಲಿಫಿಕೇಷನ್ ಬಂದುಬಿಟ್ಟು ಪದವಿ, ಡಿಗ್ರಿ ಯಾರು ಪಾಸ್ ಆಗಿರ್ತಾರೋ ಪ್ರತಿಯೊಬ್ಬರು ಸಹ ಅರ್ಜಿನ ಸಲ್ಲಿಸ್ಬೋದು. ಇದರಲ್ಲಿ BCom ಯಾರು ಪಾಸ್ ಆಗಿರ್ತಾರೋ ಅವರಿಗೆ ಅವಕಾಶ ಇರುತ್ತೆ. ಮತ್ತು BA ಎಕನಾಮಿಕ್ ಇರಬೇಕು ಅಂಥವ್ರು ಮಾತ್ರ ಅಪ್ಲಿಕೇಶನ್ ಹಾಕೋದಕ್ಕೆ ಬರುತ್ತೆ ಸ್ನೇಹಿತರೆ. ಇದು ಈ ವಿಡಿಯೋ ಆಯಿತು. ಈ ವಿಡಿಯೋ ನಿಮಗೆ ಏನಾದರೂ ಇಷ್ಟ ಆಯಿತು ಅಂತಂದರೆ ಪ್ರತಿಯೊಬ್ಬರು ಸಹ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ವಿಡಿಯೋಸ್ ಧನ್ಯವಾದ. ಥ್ಯಾಂಕ್ಸ್ ಫಾರ್ ವಾಚಿಂಗ್.